Hello everyone, welcome back to my channel. Dear students, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಎಕ್ಸ್ಪ್ರೆಷನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳುವಂತಹ ಪ್ರೊನೌನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 13ನಲ್ಲಿ ಈ ಒಂದು ಕ್ವಶನ್ ಬರುತ್ತೆ. 5 ಮಾರ್ಕಿಗೆ ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗಾದರೆ ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂತಹ ಈ 13 ಕ್ವಶನನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ನಾವು ಪ್ರೊನೌನ್ ಅಂದರೆ ಏನು, ಅದರ ಡೆಫಿನಿಷನ್ನು ಮತ್ತು ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ನಾನು ಬರೆದಿದ್ದೀನಿ. ಸೊ ಅದನ್ನು ನಾವು ಇವತ್ತು ನೋಡೋಣ. ಸೊ ಪ್ರೊನೌನ್ ಮೀನ್ಸ್ ಎ ಪ್ರೊನೌನ್ ಈಸ್ ಯೂಸ್ಡ್ ಎ ಪ್ರೊನೌನ್ ಈಸ್ ಎ ವರ್ಡ್ that is used instead of a noun or noun phrase is called pronoun. ಹೆಸರಿಗೆ ಬದಲಾಗಿ ಬಳಸುವಂತಹ ಪದಕ್ಕೆ ನಾವೇನಂತೀವಿ, ಪ್ರೊನೌನ್ ಅಂತ ಕರಿತೀವಿ. ಹಾಗಾದರೆ ನಿಮ್ಮ ಮೂರು ಮಾಡೆಲ್ ಪೇಪರಲ್ಲಿರುವಂತಹ ಕೆಲವೊಂದಿಷ್ಟು ಪ್ರೊನೌನ್ಗಳನ್ನು ನಾನಿಲ್ಲಿ ಬರೆದಿದ್ದೀನಿ. ಸಮ್ ಪ್ರೊನೌನ್ಸ್ ಅವು ಯಾವಪ್ಪ ಅಂತಂದರೆ ಈ ಅಂದರೆ ಅವನು, ಇಸ್ ಅವನ, ಶಿ ಅವಳು, ಸೊ ಹೂ, ವಿಚ್ ಆ್ಯಂಡ್ ವೇರ್. ಸೊ ಇವು ಏನಂದರೆ ರಿಲೇಟಿವ್ ಪ್ರೊನೌನ್ಗಳು. ಸೊ ಹೂ ಪರ್ಸನನ್ನು ಇಂಡಿಕೇಟ್ ಮಾಡುತ್ತೆ, ವಿಚ್ ಯಾವುದಾದ್ರೂ ಒಂದು ಥಿಂಗ್ಸನ್ನು ಇಂಡಿಕೇಟ್ ಮಾಡುತ್ತೆ, ಅದೇ ರೀತಿ ವೇರ್ ಅಂದರೆ ಒಂದು ಪ್ಲೇಸನ್ನು ಇಂಡಿಕೇಟ್ ಮಾಡುತ್ತೆ, ಜೊತೆಗೆ ದೇ ಅಂದರೆ ಅವರು, ಸೊ ಹರ್ ಅಂತಂದರೆ ಅವಳ. ಸೊ ಹಾಗಾದರೆ ಇಲ್ಲಿ ಕೆಲವೊಂದಿಷ್ಟು ಈ ಹೂ ಆ್ಯಂಡ್ ವಿಚ್ ಆ್ಯಂಡ್ ವೇರ್ ರಿಲೇಟಿವ್ ಪ್ರೊನೌನ್ಸ್ಗಳ ಬಗ್ಗೆ ಸ್ವಲ್ಪ ನೋಡೋಣ. ಇವಾಗ ಒಂದು 4 ಸೆಂಟೆನ್ಸನ್ನು ಬರೆದಿದ್ದೀನಿ ನಾನು ಎಕ್ಸಾಂಪಲಲ್ಲಿ. ಸೊ ಫಸ್ಟ್ ಒನ್, ಸೊ ನೇಹ ಹೂ ಹೆಲ್ಪ್ಡ್ ಮೀ ವಿತ್ ಮೈ ಹೋಮ್ವರ್ಕ್. ಹಾಗಾದರೆ ಸೊ ಹೋಮ್ವರ್ಕ್ ಮಾಡುವಲ್ಲಿ ನನಗೆ ನೇಹ ಏನಪ್ಪ ಅಂದರೆ ಸಹಾಯ ಮಾಡಿದ್ಲು. ಅಂದರೆ ಯಾರು ಸಹಾಯ ಮಾಡಿದರು? ನೇಹ. ಅಂದರೆ ಹೂ ರೆಫರ್ ಮಾಡುತ್ತೆ ಇಲ್ಲಿ ಒಂದು ನೌನನ್ನು, ಅದು ಯಾರದು? ನೇಹ. ಅದೇ ರೀತಿ ದ ಕಾರ್ ವಿಚ್ ವಾಸ್ ಪಾರ್ಕ್ಡ್ ಔಟ್ಸೈಡ್ ಈಸ್ ಮೈನ್. ಹೊರಗಡೆ ನಿಲ್ಲಿಸಿದಂಥ ಕಾರು ನನ್ನದು. ಹಾಗಾದರೆ ವಿಚ್ ಯಾವುದದು? ದ ಕಾರ್. ಸೊ ಇಲ್ಲಿರುವಂಥ ಪ್ರೊನೌನ್ ಇಲ್ಲಿರುವಂಥ ದ ಕಾರ್ ನೌನನ್ನು ರೆಫರ್ ಮಾಡುತ್ತೆ. ಅದೇ ರೀತಿ ಥರ್ಡ್ ಒನ್ ಎಕ್ಸಾಂಪಲ್, ದ ರೆಸ್ಟೋರೆಂಟ್ ವೇರ್ ವಿ ಗ್ಯಾದರ್ಡ್ ಫಾರ್ ಫಸ್ಟ್ ಪಾರ್ಟಿ. ಹಾಗಾದರೆ ನಾವೆಲ್ಲ ಕೂಡಿ ಫಸ್ಟ್ ಪಾರ್ಟಿಯನ್ನು ಮಾಡಿದ್ವಲ್ಲ, ವೇರ್ ಎಲ್ಲೇ? ದ ರೆಸ್ಟೋರೆಂಟ್. ಸೊ ವೇರ್ ಅಂತಕ್ಕಂಥ ರಿಲೇಟಿವ್ ಪ್ರೊನೌನ್ ದ ರೆಸ್ಟೋರೆಂಟ್ ಅನ್ನುವಂಥ ನೌನನ್ನು ರೆಫರ್ ಮಾಡುತ್ತೆ. ಅದೇ ರೀತಿ ಫೋರ್ತ್ ಒನ್ ಎಕ್ಸಾಂಪಲ್ ನೋಡೋದಾದರೆ, ದ ಬುಕ್ ದ್ಯಾಟ್ ಯು ಗಿವ್ ಮಿ ಈಸ್ ಅಮೇಝಿಂಗ್. ನೀನು ಕೊಟ್ಟಂಥ ಬುಕ್ ಹೇಗಿತ್ತಂದರೆ ಅಮೇಝಿಂಗ್ ಆಗಿತ್ತು. ಹಾಗಾದರೆ ಸೊ ದ್ಯಾಟ್ ಪ್ರೊನೌನ್ ದ ಬುಕ್ ನೌನನ್ನು ರೆಫರ್ ಮಾಡುತ್ತೆ. ಸೊ ಈ 4 ಎಕ್ಸಾಂಪಲನ್ನು ನೋಡಿದಾಗ ಒಂದು ವಿಷಯ ನಮ್ಗೆ ಗೊತ್ತಾಗುತ್ತೆ, ಅದು ಭಾಳ ಈಸಿಯಾಗಿರುವಂಥ ಟ್ರಿಕ್. ಅದು ಏನಪ್ಪ ಅಂತಂದರೆ, ಈ ಹೂ ಅದರ ಹಿಂದುಗಡೆ ಇರೋವಂಥ ನೌನೇ ಏನಾಗುತ್ತೆ, ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೊಟ್ಟಿರ್ತಾರೆ. ಅದೇ ಆನ್ಸರ್. ಕರೆಕ್ಟಾ? ಈ ಪ್ರೊನೌನಿನ ಹಿಂದಿರುವಂಥ ನೌನ್, ದಟ್ ಮೀನ್ಸ್ ಹೂ ಏನು ಮಾಡುತ್ತೆ, ನೇಹ ಅನ್ನುವಂಥ ನೌನನ್ನು ರೆಫರ್ ಮಾಡುತ್ತೆ. ಸೊ ವಿಚ್ ದ ಕಾರನ್ನು ರೆಫರ್ ಮಾಡುತ್ತೆ. ಅದೇ ರೀತಿ ವೇರ್ ಅಂದರೆ ಒಂದು ಪ್ಲೇಸ್, ಅದು ಯಾವುದದು? ದ ರೆಸ್ಟೋರೆಂಟ್ ಅನ್ನುವಂಥ ನೌನನ್ನು ರೆಫರ್ ಮಾಡುತ್ತೆ. ದಟ್ ದ ಬುಕ್ಕನ್ನು ರೆಫರ್ ಮಾಡುತ್ತೆ. ನಿಮ್ಮ ಎಕ್ಸಾಮಲ್ಲಿ ಭಾಳ ಈಸಿಯಾಗಿ ನೀವೇನಪ್ಪ ಅಂದ್ರೆ ಇವುಗಳ ಹಿಂದಿರುವಂಥ ನೌನುಗಳನ್ನು ಆನ್ಸರ್ ಅಂತ ನಾವು ತಿಳ್ಕೊಬೇಕು. ಅದೇ ರೀತಿ ನಾವು ಅಲ್ಲಿ ಏನು ಮಾಡಬೇಕು, ಎ ಸೆಕ್ಷನಲ್ಲಿರುವಂಥ ಪ್ರೊನೌನ್ಸ್ಗಳನ್ನು ಬಿ ಸೆಕ್ಷನಲ್ಲಿರುವಂಥ ನೌನುಗಳಿಗೆ ಸರಿಯಾದ ರೀತಿಯಲ್ಲಿ ಮ್ಯಾಚ್ ಮಾಡಿದರೆ 5 ಮಾರ್ಕನ್ನು ಭಾಳ ಈಸಿಯಾಗಿ ನಾವಿಲ್ಲಿ ಪಡ್ಕೋಬೋದು. ಜೊತೆಗೆ ನಿಮಗೆ ಹಿ, ಹಿಜ್, ಅದೇ ರೀತಿ ಶಿ, ಹರ್. ಸೊ ಹಿ ಅಂತಂದರೆ ಒಬ್ಬ ವ್ಯಕ್ತಿಯ ಹೆಸರಿರುತ್ತೆ, ಮೇಲ್ ಪರ್ಸನ್. ಅದೇ ರೀತಿ ಶಿ ಅಂತಂದರೆ ಒಬ್ಬ ಫೀಮೇಲ್ ಪರ್ಸನಿನ ಹೆಸರಿರುತ್ತೆ. ಅದೇ ರೀತಿ ಹಿಜ್ ಅಂತಂದರೆ ಅಪಾಸ್ಟ್ರಫಿ ಎಸ್ ಇರುವಂತಹ ಹೆಸರನ್ನು ನಾವು ಏನು ಮಾಡಬೇಕು, ರೆಫರ್ ಮಾಡಬೇಕು. ಅದೇ ರೀತಿ ಹರ್ ಅಂತಂದರೆ ಅಲ್ಲಿ ಕೂಡ ಅಪಾಸ್ಟ್ರಫಿ ಎಸ್ ಇರುವಂಥ ಒಂದು ನೇಮನ್ನು ನಾವು ರೆಫರ್ ಮಾಡಬೇಕು. ಸೊ ಇದು ಏನಪ್ಪ, ಭಾಳ ಸಿಂಪಲ್ ಆಗಿರುವಂಥ ಒಂದು ಟ್ರಿಕ್ ಇದು. ಹಾಗಾದರೆ ಇವಾಗ ನಾವೇನು ಮಾಡೋಣ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದು 1 by 1 ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್, ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಏನು ಕೊಟ್ಟಿದ್ದಾರೆ? ಕ್ವಶನ್ ನಂಬರ್ 13, ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಪ್ರೊನೌನ್ಸ್ ಇನ್ ಸೈಡ್ ಎ ವಿತ್ ನೌನ್ phrases in side B
ದೇ ರೆಫರ್ ಟು. Mother Teresa was born on 26th August 1910 ಇನ್ ಸ್ಕೋಪಿಯಾ. ವಿಚ್ ಅಂತಿದೆ ನೋಡಿ ಇಲ್ಲಿ, ಕರೆಕ್ಟಾ? ಹಾಗಾದರೆ ವಿಚ್ ಏನು ರೆಫರ್ ಮಾಡುತ್ತೆ ಇಲ್ಲಿ? ಸ್ಕೋಪಿಯಾ ಅಂತಕ್ಕಂಥ ಪ್ಲೇಸನ್ನು ರೆಫರ್ ಮಾಡುತ್ತೆ. ಅದೇ ರೀತಿ ಈಸ್ ಇನ್ ಮೆಸಡೋನಿಯಾ ನೌ. ಅರ್ ಫಾದರ್ ವಾಸ್, ಹಾಗಾದರೆ ಅವಳ ತಂದೆ ಅಂತ ಮೀನಿಂಗ್ ಇದು. ಇಲ್ಲಿ ಅರ್ ಅಂತಂದರೆ ಯಾರಾಗ್ತಾರೆ? ಮದರ್ ತೆರೇಸಾ, ಕರೆಕ್ಟಾ? ಅರ್ ಫಾದರ್ ವಾಸ್ ನಿಕೋಲಾ ಬೊಜಾಕಿಯು. ಹೂ ವಾಸ್ ಎ ಸಿಂಪಲ್ ಬಿಸ್ನೆಸ್ ಮ್ಯಾನ್, ಹಾಗಾದರೆ ಸಿಂಪಲ್ ಬಿಸ್ನೆಸ್ ಮ್ಯಾನ್ ಯಾರು? ಪರ್ಸನ್ ಹೆಸರು ಯಾವುದಿಲ್ಲ? ನಿಕೋಲಾ ಬೊಜಾಕಿಯು. ಓಕೆನಾ? ಆ್ಯಂಡ್ ಶಿ ವಾಸ್ ಎ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಗರ್ಲ್, ಹಾಗಾದರೆ ಹಾರ್ಡ್ ವರ್ಕಿಂಗ್ ಗರ್ಲ್ ಇಲ್ಲಿ ಯಾರು? ಶಿ ಅಂತಂದರೆ ಯಾರಿಲ್ಲಿ? ಮದರ್ ತೆರೇಸಾ, ಕರೆಕ್ಟಾ? ಆ್ಯಂಡ್ ಹೂ ವಾಸ್ ಫಾಂಡ್ ಆಫ್ ಸಿಂಗಿಂಗ್ ಆ್ಯಂಡ್ ಶಿ ವೆಂಟ್ ಟು ಐರ್ಲ್ಯಾಂಡ್ ವೇರ್ ಶಿ ಬಿಗ್ಯಾನ್ ಲರ್ನಿಂಗ್ ಇಂಗ್ಲೀಷ್ ಬಿಫೋರ್ ಟ್ರಾವೆಲಿಂಗ್ ಟು ಕೋಲ್ಕತ್ತಾ. ಹಾಗಾದರೆ ವೇರ್ ಒಂದು ಪ್ಲೇಸನ್ನು ರೆಫರ್ ಮಾಡುತ್ತೆ, ಆ ಪ್ಲೇಸ್ ಯಾವುದು? ಐರ್ಲ್ಯಾಂಡ್, ಹೌದಾ? ಸೊ ಹಾಗಾದರೆ ಇಲ್ಲೇ ಎ ಸೆಕ್ಷನ್ ಮತ್ತು ಬಿ ಸೆಕ್ಷನಲ್ಲಿ ಕೊಟ್ಟಿರ್ತಾರೆ. ಎ ಸೆಕ್ಷನಲ್ಲಿ ಪ್ರೊನೌನ್ ಇರುತ್ತೆ, ಬಿ ಸೆಕ್ಷನಲ್ಲಿ ನೌನು ಫ್ರೇಸಸ್ಸು ಕೊಟ್ಟಿರ್ತಾರೆ. ಸೊ ಇವಾಗ ಆನ್ಸರನ್ನು ಒಂದು ಸಲ ನೋಡೋಣ ಇವಾಗ. ಸೊ ವಿಚ್ ಅಂತಿದೆ ನೋಡಿ ಇಲ್ಲಿ. ಸೊ ವಿಚ್ ಏನಿದು? ಸ್ಕೋಪಿಯಾ, ಕರೆಕ್ಟಾ? ಆ್ಯಂಡ್ ಅರ್ ಅಂತಿದೆ. ಸೊ ಅರ್ ಅಂತಂದರೆ ಯಾವಾಗಲೂ ನಾವು ಅಪಾಸ್ಟ್ರಫಿ ಎಸ್ ಇರುವಂತಹ ನೇಮನ್ನು ತೊಗೋಬೇಕು. ಅದು ಹೀಗಾಗಿ ನಾವಿಲ್ಲೇ ಮದರ್ ತೆರೇಸಾಸ್, ಇದು ಕರೆಕ್ಟ್ ಆಗುತ್ತೆ. ಹಾಗಾದರೆ ಹೂ ಅಂದರೆ ನಿಕೋಲಾ ಬೊಜಾಕಿಯು, ಆ್ಯಂಡ್ ಶಿ ಅಂತಂದರೆ ಮದರ್ ತೆರೇಸಾ, ಇಲ್ಲೇ ಅಪಾಸ್ಟ್ರಫಿ ಎಸ್ಸು ಇರಬಾರ್ದು. ಓಕೆನಾ? ಸೊ ವೇರ್ ಅಂತಂದರೆ ಒಂದು ಪ್ಲೇಸು, ಆಲ್ರೆಡಿ ಅದರಿಂದನೇ ಇರುತ್ತೆ ಆನ್ಸರ್, ಹೌದಾ? ಅದು ಯಾವುದದು? ಐರ್ಲ್ಯಾಂಡ್. ಓಕೆ ಫ್ರೆಂಡ್ಸ್, ಸೊ ಇವಾಗ ನೆಕ್ಸ್ಟ್ ಮಾಡಲ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ? ಭಾಳ ಸಿಂಪಲ್ಲಾಗಿರುತ್ತೆ. ಸೊ ಹೂವಿಂದಿರೋದೇ ಆನ್ಸರ್ ಆಗಿರುತ್ತೆ, ವೇರಿಂದಿರೋದೇ ಆನ್ಸರ್ ಆಗಿರುತ್ತೆ, ವಿಚ್ಚಿಂದಿರೋದೇ ಆನ್ಸರ್ ಆಗಿರುತ್ತೆ. ಸೊ ಅದನ್ನು ಭಾಳ ಈಸಿಯಾಗಿ ನಾವಿಲ್ಲೇ ಫೈಂಡ್ ಔಟ್ ಮಾಡ್ಕೋಬೋದು. ಸೊ 5 ಮಾರ್ಕನ್ನು ಭಾಳ ಈಸಿಯಾಗಿ ಈ ಒಂದು ಟ್ರಿಕ್ ಮೂಲಕ ಅಪಾಸ್ಟ್ರಫಿ ಎಸ್ ಇಲ್ಲದೆ ಇರೋದು, ಇದು ಪದೇ ಪದೇ ಕೇಳಿದ್ದಾರೆ 3 ಮಾಡಲ್ ಪೇಪರಲ್ಲಿ. ಇಲ್ಲಿ ಕೂಡ ಅದೇ ರೀತಿ ಇದೆ ಸ್ನೇಹಿತರೆ, ನೋಡೋಣ ಇವಾಗ. ಸೊ ಗೋಲ್ಡ್ ಸ್ಮಿತ್ ವಾಸ್ ಆಲ್ಸೋ ಕಾಲ್ಡ್ ಡಾಕ್ಟರ್ ಗೋಲ್ಡ್ ಸ್ಮಿತ್ ಬಿಕಾಸ್ he had studied medicine. One day a poor woman visited at his house. ಓಕೆ, ಸೊ ಇವಾಗ ಹಿಜ್ ಅಂತ ಇದೆ ನೋಡಿ ಇಲ್ಲಿ, ಕರೆಕ್ಟಾ? ಸೊ ಫಸ್ಟ್ ಒನ್ ಇ ಇದೆ ನೋಡಿ. ಸೊ ಇ ಅಂದರೆ ಯಾರಿಲ್ಲೇ? ಡಾಕ್ಟರ್ ಗೋಲ್ಡ್ ಸ್ಮಿತ್. ಬಟ್ ಇಲ್ಲಿ ನಾವು ಫಸ್ಟ್ ಒನ್ ನಾವು ತಿಳ್ಕೊಬೇಕಿಲ್ಲೇ ಒಂದು ಪ್ಯಾರಾಗ್ರಾಫು ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಯ ಬಗ್ಗೆ ಕೊಟ್ಟಿರ್ತಾರೆ. ಅದು ಯಾರಾದರೂ ಒಬ್ಬ ಸೋಷಿಯಲ್ ವರ್ಕರ್ ಆಗಿರ್ಬೋದು ಅಥವಾ ಒಬ್ಬ ಸೈಂಟಿಸ್ಟ್ ಆಗಿರ್ಬೋದು. ಸೊ ಅವ್ರ ಬಗ್ಗೆ ಭಾಳ ಚಿಕ್ಕದಾದಂಥ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ ಅನ್ನೋದನ್ನು ಮೊದಲು ನಾವು ತಿಳ್ಕೊಬೇಕು. ಹಾಗಾದರೆ ಈ ಒಂದು ಪ್ಯಾರಾಗ್ರಾಫು ಡಾಕ್ಟರ್ ಗೋಲ್ಡ್ ಸ್ಮಿತ್ ಅವರ ಬಗ್ಗೆ ಇದೆ. ಇದಕ್ಕಿಂತ ಮುಂಚಿನ ಪ್ಯಾರಾಗ್ರಾಫು ಮದರ್ ತೆರೇಸಾ ಅವ್ರ ಬಗ್ಗೆ ಇತ್ತು, ಹೌದಾ? ಅದೇ ರೀತಿ ಇಲ್ಲಿ ಈ ಅಂದರೆ ಭಾಳ ಈಸಿಯಾಗಿ ನಾವು ತಿಳ್ಕೊಬೇಕು, ಗೋಲ್ಡ್ ಸ್ಮಿತ್ ಅಂತ. ಆ್ಯಂಡ್ ನೆಕ್ಸ್ಟ್ ಇಜ್ ಹೌಸ್ ಅಂತಿದೆ ನೋಡ್ರಿ ಇಲ್ಲಿ, ಅವನ ಮನೆಗೆ. ಸೊ ಅವನ ಮನೆಗೆ ಅಂತಂದ್ರೆ ಅಪಾಸ್ಟ್ರಫಿ ಎಸ್ ಇರಬೇಕು, ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್ ಅಂತ ಇರಬೇಕು, ಅದು ನಾವು ತೊಗೋಬೇಕು. ಆ್ಯಂಡ್ ಶಿ ಅಂತಿದೆ ನೋಡ್ರಿ ಇಲ್ಲಿ, ಆ್ಯಂಡ್ ಶಿ ಆಸ್ಕ್ಡ್ ಹಿಮ್ ಇಫ್ ಈ ವುಡ್ ಕಮ್ ಟು ಸಿ ಅವರ್ ಹಸ್ಬೆಂಡ್. ಹಾಗಾದರೆ ಶಿ ಅಂತಂದರೆ ಯಾರಾಗ್ತಾರಲ್ಲೇ? ಪುವರ್ ವುಮನ್, ಹೌದಾ? ಭಾಳ ಈಸಿಯಾಗಿ ನಮಗಿಲ್ಲಿ ನಮಗೆ ಸಿಕ್ಬಿಡುತ್ತೆ, ಕರೆಕ್ಟಾ? ಹಾಗಾದರೆ ಶಿ ಆಸ್ಕ್ಡ್ ಹಿಮ್ ಇಫ್ ಈ ವುಡ್ ಕಮ್ ಟು ಸಿ ಅವರ್ ಹಸ್ಬೆಂಡ್ ಹೂ ವಾಸ್ ಸಿಕ್ ಅಂತಿದೆ ನೋಡ್ರಿ ಇಲ್ಲಿ. ಹಾಗಾದರೆ ಸೊ ಯಾರು ಸಿಕ್ಕಲ್ಲಿದ್ದರು? ಹೂ ಅಂತಂದರೆ ಒಬ್ಬ ಪರ್ಸನ್ ಹೆಸರು, ಅದು ಯಾರಪ್ಪ ಅಂದ್ರೆ ಅವರ್ ಹಸ್ಬೆಂಡ್, ಹೌದಾ? ಪುವರ್ ವುಮನ್ ಹಸ್ಬೆಂಡ್ ಅಂತ ನಾವು ತಿಳ್ಕೊಬೇಕಾದ್ರೆ ಇದರಿಂದನೇ ಇರುತ್ತೆ ಅದು, ಹೌದಾ? ಸಿಕ್ ಆ್ಯಂಡ್ ವುಡ್ ನಾಟ್ ಈಟ್ ಎನಿ ಫುಡ್. ಗೋಲ್ಡ್ ಸ್ಮಿತ್ ಗೇವ್ ಅರ್ ಎ ಸ್ಮಾಲ್ ಬಾಕ್ಸ್ ವಿಚ್ ಹ್ಯಾಡ್ ಮನಿ ಇನ್ ಇಟ್, ವಿಚ್ ಹ್ಯಾಡ್ ಮನಿ ಇನ್ ಇಟ್. ಓಕೆ, ಹಾಗಾದರೆ ವಿಚ್ ಅಂದರೆ ಸ್ಮಾಲ್ ಬಾಕ್ಸ್, ಹೌದಾ? ರೈಟ್. ಇವಾಗ ಇಲ್ಲೇ ಮಾಡೋಣ ನಾವು, ಇಲ್ಲಿ ಯಾವ ರೀತಿ ಮ್ಯಾಚ್ ದಿ ಫಾಲೋಯಿಂಗನ್ನು ಕೊಟ್ಟಿದ್ದಾರೆ ಅಂತಂದು ನೋಡೋಣ. ಸೊ ಫಸ್ಟ್ ಒನ್, ಹಿ ಯಾವ್ದು ತೊಗೋಬೇಕು ನಾವಿಲ್ಲೇ? ಡಾಕ್ಟರ್ ಗೋಲ್ಡ್ ಸ್ಮಿತ್. ಸೊ ಹಿಜ್ ಅಂದರೆ ಅಪಾಸ್ಟ್ರಫಿ ಎಸ್ ಇರಬೇಕು. ಇಲ್ಲಿ 2 ಹೆಸರು ಕೊಟ್ಟಿರ್ತಾರೆ. ಸೊ ನೀವು ಯಾವುದೇ ಕಾರಣಕ್ಕೂ ನೀವಿಲ್ಲೇ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಭಾಳ ಸಿಂಪಲ್ ಆಗಿದೆ ಇದು.
ಅಪಾಸ್ಟ್ರಫಿ ಎಸ್ ಇತ್ತಪ್ಪ ಅಂತಂದರೆ ಇಸ್ ಅಂತ ನಾವು ತೊಗೋಬೇಕು. ಇನ್ ಕೇಸ್ ಫೀಮೇಲ್ಗೆ ಅಪಾಸ್ಟ್ರಫಿ ಎಸ್ ಇತ್ತಪ್ಪ ಅಂತಂದರೆ ಅವ್ರಿಗೆ ನಾವು ತೊಗೋಬೇಕು. ಕರೆಕ್ಟಾ? ಸೊ ನೆಕ್ಸ್ಟ್ ಶಿ ಅಂತಂದರೆ ಎ ಪೂರ್ ವುಮನ್. ಸೊ ಹೂ ಎ ಪೂರ್ ವುಮನ್ಸ್ ಹಸ್ಬೆಂಡ್, ವಿಚ್ ಅಂದರೆ ಒಂದು ಥಿಂಗ್ ಇರುತ್ತೆ, ಅದು ಯಾವುದದು? ಎ ಸ್ಮಾಲ್ ಬಾಕ್ಸ್. ಓಕೆ, ರೈಟ್. ಹಾಗಾದರೆ ಮೂರನೇ ಮಾಡೆಲ್ ಪೇಪರಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಆ್ಯನ್ ಫ್ರ್ಯಾಂಕ್ ಆ್ಯಂಡ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಮೂವ್ಡ್ ಇಂಟು ಎ ಸೀಕ್ರೆಟ್ ಹೈಡಿಂಗ್ ಪ್ಲೇಸ್. ಹಾಗಾದರೆ ಆ್ಯನ್ ಫ್ರ್ಯಾಂಕ್ ಬಗ್ಗೆ ಇಲ್ಲಿ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಅವರ ಒಂದು ಫ್ಯಾಮಿಲಿ ಏನಪ್ಪ ಅಂದರೆ ಒಂದು ಸೀಕ್ರೆಟ್ ಹೈಡಿಂಗ್ ಪ್ಲೇಸ್ಗೆ ಹೋಗಿದ್ರು. ಅಲ್ಲಿ ದೇ ಅಂತ ಕೊಟ್ಟಿದ್ದಾರೆ. ಈ ದೇ ಅನ್ನುವಂಥ ಪ್ರನೌನ್ ಏನು ರೆಫರ್ ಮಾಡುತ್ತೆ ಅಂತಂದರೆ ಈ ಆ್ಯನ್ ಫ್ರ್ಯಾಂಕ್ ಫ್ಯಾಮಿಲಿ ಮೆಂಬರ್ಸ್ಗೆ ನಾವಿಲ್ಲಿ ಏನಂತ ತೊಗೋಬೇಕು? ದೇ ಅಂತ ತೊಗೋಬೇಕು. ದೇ ಅಂತಂದರೆ ಅವರು, ಪ್ಲೂರಲ್ ಇದು. ಆ್ಯಂಡ್ ದೇ ವರ್ ಫೋರ್ಸ್ಡ್ ಟು ಸ್ಟೇ ದೇರ್ ಫಾರ್ 2 years. ಓಕೆ, ಆದರೆ ಶಿ ಅಂತ ಇಲ್ಲೇ ಕೊಟ್ಟಿದ್ದಾರೆ, ಅದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ನಮಗೆ ಶಿ ಅಂತಂದರೆ ಯಾರು ಅಂತ ತಿಳ್ಕೊಬೇಕು ನಾವಿಲ್ಲಿ? ಶಿ ಮೀನ್ಸ್ ಆ್ಯನ್ ಫ್ರ್ಯಾಂಕ್. ಹೌದಾ? ಶಿ ಮೀನ್ಸ್ ಆ್ಯನ್ ಫ್ರ್ಯಾಂಕ್ ರಿಕಾರ್ಡೆಡ್ ಆಲ್ ದ ಇನ್ಸಿಡೆಂಟ್ಸ್ ಇನ್ ಎ ಡೈರಿ ವಿಚ್ ಶಿ ನೇಮ್ಡ್ ಕಿಟ್ಟಿ. ಹಾಗಾದರೆ ಇಲ್ಲಿ ವಿಚ್ ಅಂತಂದರೆ ಒಂದು ಥಿಂಗು, ಅದರಿಂದನೇ ಇರುತ್ತೆ ನೌನ್ ಅಂತ ಹೇಳಿದ್ದು ನಾನು, ಎ ಡೈರಿ. ಆ ಡೈರಿಗೆ ಒಂದು ನೇಮನ್ನು ಕೊಡ್ತಾಳೆ, ಆ ಹೆಸರೇನದು? ಕಿಟ್ಟಿ ಅಂತಂದು. ಆದರೆ ದಿಸ್ ವಾಸ್ ಹ್ಯಾಂಡೆಡ್ ಓವರ್ ಟು ಅವರ್ ಫಾದರ್. ಅವಳ ತಂದೆಗೆ ಅದನ್ನೇನಪ್ಪ ಅಂದರೆ ಹ್ಯಾಂಡೆಡ್ ಓವರ್ ಮಾಡ್ತಾಳೆ. ಹಾಗಾದರೆ ಅವಳ ಅಂತಂದರೆ ಆ್ಯನ್ ಫ್ರ್ಯಾಂಕ್ಸ್ ಅಂತ ನಾವು ತೊಗೋಬೇಕು, ಅಪಾಸ್ಟ್ರಫಿ ಹೆಸರದನ್ನು ತೊಗೋಬೇಕು. ಆ್ಯಂಡ್ ಫಾದರ್ ಆಫ್ಟರ್ ಡೆತ್ ಇನ್ ದ ಕಾನ್ಸಂಟ್ರೇಷನ್ ಕ್ಯಾಂಪ್ ಈ ಇನ್ ಟರ್ನ್ ಪಬ್ಲಿಷ್ಡ್ ಇಟ್ ಆ್ಯಸ್ ಎ ಬುಕ್. ಹಾಗಾದರೆ ಈ ಅಂತಂದರೆ ಯಾರು ಹೇಳ್ರಿ? ಈ ಅಂತಂದರೆ ಫಾದರ್. ಯಾಕಂದರೆ ಅವಳ ತಂದೆ ಅಂದರೆ ಸೊ ಈ ರೆಫರ್ಸ್ ಟು ಫಾದರ್. ನೋಡಿ, ಭಾಳ ಸುಲಭವಾಗಿ ನಾವಿಲ್ಲಿ ನೌನ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾದರೆ ಮ್ಯಾಥ್ಸ್ ದಿ ಫಾಲೋಯಿಂಗಲ್ಲಿ ನೋಡೋಣ ಇವಾಗ ಏನಿದೆ ಅಂತಂದು. ಸೊ ಫಸ್ಟ್ ಎ ಸೆಕ್ಷನ್, ದೇ ಅಂತಂದರೆ ಆ್ಯನ್ ಫ್ರ್ಯಾಂಕ್ಸ್ ಫ್ಯಾಮಿಲಿ. ನಾನು ಮುಂಚೆ ನಿಮ್ಗೆ ಹೇಳಿದ್ನಲ್ಲ, ದೇ ಅಂದರೆ ಆ ಫ್ಯಾಮಿಲಿ ಮೆಂಬರ್ಸ್. ನೆಕ್ಸ್ಟ್ ಶಿ, ಯಾರ ಬಗ್ಗೆ ಇದು ಪ್ಯಾರಾಗ್ರಾಫು? ಶಿ ಅಂತಂದರೆ ಆ್ಯನ್ ಫ್ರ್ಯಾಂಕ್. ಓಕೆನಾ? ಆ್ಯಂಡ್ ವಿಚ್, ಒಂದು ಯಾವುದಾದ್ರೂ ಥಿಂಗ್ ಇರುತ್ತೆ, ಅದ್ರ ಹಿಂದೆನೇ ಇದೆ, ಅದೇನದು? ಡೈರಿ. ಆ್ಯಂಡ್ ಸೊ ಅಂತಂದರೆ ಆ್ಯನ್ ಫ್ರ್ಯಾಂಕ್ಸನ್ನು ತೊಗೋಬೇಕು ನಾವು, ಅಪಾಸ್ಟ್ರಫಿ ಎಸ್ ಇರೋದನ್ನು ತೊಗೋಬೇಕು. ಆ್ಯಂಡ್ ಹಿ ಅಂದರೆ ಫಾದರ್. ಓಕೆನಾ? ನೋಡಿ, ಈ ಒಂದು 13 ಏನಿದೆಯಲ್ಲ ಕ್ವಶನ್ನು, ಒಂದು ಚಿಕ್ಕದಾದಂಥ ಪ್ಯಾರಾಗ್ರಾಫಲ್ಲಿ 5 ಪ್ರೊನೌನ್ಗಳಿಗೆ ಅಂಡರ್ಲೈನ್ ಮಾಡಿ, ಸೊ ನಿಮ್ಗೆ ಅದನ್ನು ಮ್ಯಾಚ್ ಮಾಡೋದಕ್ಕೆ ಕೊಡ್ತಾರೆ. ಸೊ 5 ಮಾರ್ಕ್ಸನ್ನು ಯಾವುದೇ ಕಾರಣಕ್ಕೂ ಈ ಒಂದು ಗ್ರಾಮರ್ ಪಾಯಿಂಟಲ್ಲಿ ಮಿಸ್ ಮಾಡ್ಕೋಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.